ನಮಸ್ಕಾರ ಸರ್. ನಮ್ಮದು ಗೋರಿಬಿದಲೂರು. ನಾವು ಗೋರಿಬಿದಲೂರಲ್ಲಿ ವಾಸ ಆಗಿರೋದು. ನಾವು ಬೇರೆ ಕಡೆ ನಮ್ಮದು ಈ ಥರ ಸೊಂಟದ ನೋವು ಕಾರ್ಪೆಂಟ್ರ್ ಕೆಲಸ ಮಾಡ್ತೀವಿ. ಮಾಡಿದ್ದಕ್ಕೆ ನಮಗೆ ತುಂಬ ವಿಪರೀತ ನೋವು ಬರ್ತಾಯಿತ್ತು. ಹಿಂದೂಪುರದಲ್ಲಿ ಅರುಣ ಹಾಸ್ಪಿಟ್ಲಲ್ಲಿ ಹೋಗ್ಬಿಟ್ಟು ತೋರಿಸ್ಕೊಂಡ್ವಿ. ಅಲ್ಲಿ ಒಂದು ಕನಿಷ್ಠ ಹೆಂಗಿಲ್ದ ಹೋದ್ರೂ ಒಂದು 15-20 ಸಾವಿರ ತನಕ ಅಲ್ಲಿ ಖರ್ಚು ಮಾಡ್ಕೊಂಡ್ವಿ. ನಮ್ಮ ಗೋರಿಬಿದಲೂರಲ್ಲಿ ಪ್ರತಿಯೊಂದು ಹಾಸ್ಪಿಟ್ಲಲ್ಲಿ ತೋರಿಸಿದ್ವಿ. ಸೊಂಟ ನೋವು ಏನು ಮೇಲಾಗ್ತಾ ಇರಲಿಲ್ಲ. ತಿರ್ಗಾ ನಾನು ಚಿಕ್ಕಬಳ್ಳಾಪುರದಲ್ಲಿ ನಾನು ಮದುವೆ ಆಗಿರೋದು. ನಮ್ಮ ಬಾಮೈದ ಇದ್ಕೊಂಡು ಮುಬಾರಕ್ ಅಂತ ಹೇಳ್ಬಿಟ್ಟು ಅವರು ಈ ಥರ ನಮ್ಮ ಅಕ್ಕ ಅವ್ರಿಗೆ ಫೋನ್ ಮಾಡಿಬಿಟ್ಟು ಪ್ರದೀಪ್ ಈಶ್ವರ್ ಸಾರು ಈ ಥರ ಅನುಕೂಲ ಮಾಡ್ತಾಯಿದ್ದಾರೆ. ಆಂಬುಲೆನ್ಸ್ಗಳು ಹಾಕಿದ್ದಾರೆ, ಕ್ಯಾಂಪ್ ಹಾಕಿದ್ದಾರೆ, ಬರೋದಕ್ಕೆ ಹೇಳಿದ್ದಾರೆ. ಅದಕ್ಕೆ ನಾವು ಬಂದು ಈ ಕ್ಯಾಂಪ್ ಮುಖಾಂತರ ಹೋಗ್ಬಿಟ್ಟು ನಾವು ಬೆಂಗಳೂರಲ್ಲಿ ಸಪ್ತಗಿರಿ ಹಾಸ್ಪಿಟ್ಲಲ್ಲಿ ಆಪ್ರೇಷನ್ ಆಗುತ್ತೆ, ಫ್ರೀಯಾಗೆ ಬರಬೇಕಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ರು. ಅದಕ್ಕೆ ನಾವು ಬಂದು ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ದರ್ಗಾದ ಹತ್ರ ಬಂದು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗೋದಕ್ಕೆ ಎಲ್ಲ ಸ್ಟೇಟ್ಮೆಂಟ್ ಎಲ್ಲ ಕಂಪ್ಲೀಟಾಗಿ ನಾವು ಈ ಥರ ಆಗ್ತಾಯಿದ್ದೀವಿ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡಿದ್ದೆ ಆಗಿದ್ದೆ ಸರ್. ನಮ್ಮ ಮಿಸ್ಸಸ್ಗೆ ಕಣ್ಣು ಆಪ್ರೇಷನ್ನು ನಮ್ಮ ಮಿಸ್ಸಸ್ಸು ಒಂದು ಆಪ್ರೇಷನ್ ಆಗಿತ್ತು. ಅವ್ರಿಗೆ ಫಸ್ಟು ESCಯಲ್ಲಿ ಮಾಡಿಸಿದ್ವಿ ನಾವು ಇಲ್ಲೇ ಬೆಂಗಳೂರಲ್ಲಿ. ತಿರ್ಗಾ ಮೊನ್ನೆ ಹೋಗಿದ್ದಕ್ಕೆ ತಿರ್ಗಾ ಕಣ್ಣಿಂದು ಇನ್ನೊಂದು ಕಣ್ಣು ಆಪ್ರೇಷನ್ ಮಾಡಿಸೋದಕ್ಕೆ ಇಲ್ಲಿಗೆ ಬಂದಮೇಲೆ ಈ ಥರ ಅಲ್ಲಿ ಹೋಗ್ಬಿಟ್ಟು ಎಲ್ಲ ಚೆಕಪ್ ಮಾಡಿಸಿ ಎಲ್ಲ ಆಗಿತ್ತು. ಸ್ಕ್ಯಾನಿಂಗ್ ಮಾಡೋದಕ್ಕೆ ಇದು ಇರಲಿಲ್ಲ ಸರ್. ಅದಕ್ಕೋಸ್ಕರ ತಿರ್ಗಾ ಇಲ್ಲಿಗೆ ಬರೋಕ್ಕೆ ಹೇಳಿದರು. ತಿರ್ಗಾ ಇಲ್ಲಿ ಸಪ್ತಗಿರಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ಬಿಟ್ಟು ಅಲ್ಲಿ ಮಾಡಿಸಿದ್ವಿ ನಮ್ಮ ಮಿಸ್ಸಸ್ಗೂ. ತಿರ್ಗಾ ಅಲ್ಲಿಂದ ನಾವು ಸೀದಾ ನಮ್ಮದು ಎಲ್ಲನೂ ಮುಗೀತು ಸರ್. ಕಂಪ್ಲೀಟ್ ಆಗೋ ಆರೋಗ್ಯವಾಗಿದ್ದೀವಿ. ಅವರಿಂದ ನಮಗೆ ತುಂಬ ಅನುಕೂಲ ಆಗ್ತಾಯಿದೆ. ಬೇರೆ ನಮ್ಮ ಗೋರಿಬಿದಲೂರಲ್ಲಿ ಯಾರೂ ಇಡಿಸ್ಕೊಳ್ಳಿಲ್ಲ. ನಮಗೆ ನಾವು ಕೂಲಿ ಮಾಡಬೇಕು, ತಿನ್ನಬೇಕು. ಚಿಕ್ಕಬಳ್ಳಾಪುರದಲ್ಲಿ ವಾಸವಾಗಿದ್ದೀವಿ ಸರ್. ದರ್ಗಾ ಮೊಹಲ್ಲಾದಲ್ಲಿ ನಮ್ಮದು ಗೋರಿಬಿದಲೂರು ನಂದು ಸ್ಥಳ. ಇಲ್ಲಿಗೆ ಬಂದು ವಾಸ ಆಗಿದ್ದೀನಿ ಸರ್. ಅಷ್ಟು ಅನುಕೂಲ ಮಾಡಿದ್ದಾರೆ. ನಮಗೆ ತುಂಬ ಸಂತೋಷ. ನನಗೂ ನಮ್ಮ ಮಿಸ್ಸಸ್ ನಮ್ಮ ಬಾಮೈದುಗಳಿಗೂ ನಿಮಗೂ ಒಂದು ಧನ್ಯವಾದಗಳು. ಆಗಿತ್ತು ಸರ್. ನನಗೆ ಕನಿಷ್ಠ ಒಂದು 20 ಸಾವಿರ ಮೇಲೆ ಇನ್ನೂ ಜಾಸ್ತಿನೇ ಆಗಿದೆ ಸರ್. ಬೇರೆ ಕಡೆ ಎಲ್ಲನೂ ಸುಮ್ಮನೆ ಅದು ನರ ವೀಕ್ ಆಗಿದೆ, ನರ ಇದು ಮೂಳೆ ಸೌದೋಗ್ಬಿಟ್ಟಿದೆ ಆ ಥರ ಹೇಳ್ತಾಯಿದ್ರು. ನನಗೆ ಪಿಟ್ಸ್ ಬೇರೆ ಬರ್ತಾಯಿತ್ತು. ಅದು ಮೇಲೆ ಒಂದು ಕಿತ್ತ ಬಿದ್ದಿದ್ದು, ಅದು ನರ ಇದಾಗಿರೋದಕ್ಕೆ ಇವಾಗ ಆಪ್ರೇಷನ್ ಮಾಡಿಸ್ಕೊಂಡು ಇದಾಗಿದೆ ಸರ್. ಅಲ್ಲಿ ಚೆನ್ನಾಗೇ ಕೊಟ್ಟರು ಸರ್. ಹೋಗಿದ್ದು ಒಂದು 4 ದಿನ, 4ನೇ ತಾರೀಕು ಅಡ್ಮಿಟ್ ಆಗಿದ್ದು. 4ನೇ ತಾರೀಕು ಅಡ್ಮಿಟ್ ಆದರೆ 11ನೇ ತಾರೀಕು ಆಪ್ರೇಷನ್ ಆಯಿತು ಸರ್. ನನಗೆ ಆರೋಗ್ಯವಾಗಿ ಚೆನ್ನಾಗೇ ಇಟ್ಕೊಂಡಿದ್ದಾರೆ. ಅದೇನು ತೊಂದರೆ ಏನಿಲ್ಲ ಸರ್. ನನಗೆ ಒಂದು ತಿಂಗಳು ಡೇಟ್ ಹೇಳಿದರು. ತಿಂಗಳು ಕರೆಕ್ಟಾಗಿ ನಾವು ಹೋಗಿ ಚೆಕಪ್ ಮಾಡ್ಕೊಂಡು ಬಂದೆ ಸರ್. ತಿರ್ಗಾ ಒಂದು 2 ತಿಂಗಳಿಗೆ ಬಿಟ್ಕೊಂಡು ಬರೋಕ್ಕೆ ಹೇಳಿದ್ದಾರೆ. ಅದೇ ಆಸ್ಪತ್ರೆಯಲ್ಲಿ ಸ್ವಲ್ಪ ನೋವು ಇದೆ ಸರ್. ಕಡಿಮೆ ಆಗ್ತೈತೆ ಅಂತ ಹೇಳಿದ್ದಾರೆ. ಟ್ಯಾಬ್ಲೆಟು ಅದೆಲ್ಲನೂ ಕಂಪಲ್ಸರಿಯಾಗಿ ನೀವು ತಗೋಬೇಕು ಅಂತ ಹೇಳಿದ್ದಾರೆ. ತಗೊತಾ ಇದ್ದೀನಿ ಸರ್. ಚೆನ್ನಾಗಿದೆ ಸರ್. ಚೆನ್ನಾಗಿ ಆರೋಗ್ಯವಾಗಿ ಚೆನ್ನಾಗಿ ಪ್ರತಿಯೊಬ್ಬರಿಗೂ ಚೆನ್ನಾಗೇ ಇಕ್ಕಿದ್ದಾರೆ. ಚೆನ್ನಾಗೇ ಅನುಕೂಲ ಮಾಡ್ತಾಯಿದ್ದಾರೆ. ತುಂಬ ಸಂತೋಷ ಸರ್. ಧನ್ಯವಾದಗಳು ಸರ್. ಅವ್ರಿಗೆ ಅಮೌಂಟ್ ಏನು ಕೊಟ್ಟಿಲ್ಲ ಸರ್. ಆಂಬುಲೆನ್ಸ್ ಕೊಟ್ಟು ಅಷ್ಟು ಮಾತ್ರ ನಮಗೆ ಇದು ಮಾಡಿದರು ಅಷ್ಟೇ ಸರ್. ಏನೂ ಇಲ್ಲ ಸರ್. ಯಾರಿಗೂ ಏನು ಕೊಟ್ಟಿಲ್ಲ ಸರ್. ಪರವಾಗಿಲ್ಲ ಸರ್. ಆರೋಗ್ಯವಾಗಿ ಇದ್ದೀನಿ ಸರ್. ನಮ್ಮ ಮಿಸ್ಸಸ್ಗೂ ಪರವಾಗಿಲ್ಲ ಸರ್. 99%, 100% ಕಡಿಮೆ ಆಗಿದೆ ಸರ್. ಹೋಗ್ತಾ ಇದ್ದಾರೆ ಸರ್. ಡ್ಯೂಟಿಗೆ ಹೋಗಬೇಕಾಗಿತ್ತು, ಹೋಗಿಲ್ಲ ಸರ್. ಇವತ್ತು ಚೆನ್ನಾಗೇ ನೋಡ್ಕೊತಾ ಇದೆ ಸರ್. ಚೆನ್ನಾಗಿ ಪರವಾಗಿಲ್ಲ ಸರ್. 99% ಏನು ಸರ್, ಎಲ್ಲರಿಗಿನ್ನ ಪರವಾಗಿಲ್ಲ ಸರ್. 100% ಪರವಾಗಿಲ್ಲ. ನಮಗೆ ಚೆನ್ನಾಗಿ ಮಾಡಿರೋದಕ್ಕೆ ಧನ್ಯವಾದಗಳು ಸರ್.